ಆತ್ಮೀಯ ಬಾಂಧವರೇ, ಈ ವಿಡಿಯೋದಲ್ಲಿ ತಮಗೆ ತಮ್ಮ ಲೈಫ್ ಸ್ಟೈಲ್ ಹಾಗೂ ತಮ್ಮ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವಂಥದ್ದು ಹಾಗೂ ನಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ ಕಾಪಾಡಿಕೊಳ್ಳುವಂಥ ವಿಡಿಯೋ ಆಗಿದೆ. ತಮ್ಮ ಮನೆಯಲ್ಲಿ ಮದುವೆ ಆಗಲಿ, ತಾವು ಹೋಗುವಂಥ ಸ್ಕೂಲ್ ಟ್ರಿಪ್ ಅಥವಾ ಫ್ಯಾಮಿಲಿ ಟ್ರಿಪ್ ಅಥವಾ ಹಲವಾರು ಒಕೇಶನ್ಸ್ಗಳಲ್ಲಿ ಈ ಕಾಲದಲ್ಲಿ ಎಲ್ಲರೂ ವಿಡಿಯೋ ಮಾಡ್ತಾರೆ. ಅದನ್ನು ಫೇಸ್ಬುಕ್ಕಲ್ಲಿ, ವಾಟ್ಸ್ಯಾಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲ್ ಡ್ರೈವಲ್ಲಿ ಎಲ್ಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಎಲ್ಲರಿಗೂ ತಮ್ಮ ಲೈಫ್ ಸ್ಟೈಲ್ ತಿಳಿದು ಬರ್ತದೆ. ಒಂದು ಲೆಕ್ಕದಲ್ಲಿ ಈ ಸಮಾಜದಲ್ಲಿ ಅದು ಒಳ್ಳೆಯದಾದ ರೀತಿಯಾಗಿದ್ದರೂ ಹಲವಾರು ರೀತಿಯಲ್ಲಿ ತಮಗೆ ಅಪಾಯವನ್ನು ಮಾಡುವಂಥ ಸಂದರ್ಭವೂ ಕೂಡ ಇದೆ. ಸೈಬರ್ ವಾರ್ಫೇರ್, ಸೈಬರ್ ಥೆಫ್ಟ್, ತಮ್ಮ ಡೀಟೇಲ್ಸನ್ನು ತಗೊಳ್ಳೋದು, ಡಾಟಾ ಸ್ಟೀಲಿಂಗ್ ಹಾಗೂ ಐಡೆಂಟಿಟಿ ಥೆಫ್ಟ್, ಸೈಬರ್ ಕ್ರೈಮ್, ಇನ್ನಿತರ ಹಲವಾರು ಕ್ರೈಮ್ಗಳು ನಡೆಯುತ್ತಿದೆ. ಇದರಿಂದ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗಳಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುವಂಥ ಸಂದರ್ಭ ನಾವು ಕರ್ನಾಟಕದಲ್ಲಿ ಇತ್ತೀಚೆಗೆ ನೋಡಿದವರಾಗಿರ್ತೇವೆ. ಅದರಲ್ಲಿ ಒಂದು ಡಾಕ್ಟರಾದ ಕಪಲ್ ಕೂಡ 25 ಕೋಟಿವರೆಗೆ ನಷ್ಟ ಮಾಡಿಕೊಡುವಂಥ ಪರಿಸ್ಥಿತಿ. ನಮ್ಮ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ತಮಗೆಲ್ಲರಿಗೂ ತಿಳಿಸಿದ್ದಾರೆ, ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದಿಲ್ಲ. ಈಗಿರುವಲ್ಲಿ ನಿಮ್ಮ ಡಾಟಾವನ್ನು, ನಿಮ್ಮ ವಿಡಿಯೋವನ್ನು, ನಿಮ್ಮ ಫೋಟೋಗಳನ್ನು ನೀವು ಹೋಗುವಂಥ ಜಾಗಗಳಿಗೆ, ಹಾಸ್ಪಿಟಲ್ ಆಗಲಿ, ಕಾಲೇಜ್ಗಳಾಗಲಿ, ಇನ್ನಿತರ ಹೋಟೆಲ್ಗಳಿಗೆ ಆಗಲಿ, ರೆಸ್ಟೋರೆಂಟ್ಸ್ಗಳಿಗೆ ಆಗಲಿ, ಇಂಥ ಕಡೆಯಲ್ಲಿ ಹೋಗುವಾಗ ಎಲ್ಲವೂ ಕೂಡ ನಿಮ್ಮ ಡಾಟಾವನ್ನು ನೀವು ಸ್ಟೋರ್ ಮಾಡುವಂಥ ವಿಧಾನ ಸರಿಯಾಗಿರಬೇಕು. ಅಂತೇಳಿದ್ರೆ ತಾವು ಡಾಟಾವನ್ನು ಮೊಬೈಲಲ್ಲಿ ಸ್ಟೋರ್ ಮಾಡಿದ ಕೂಡಲೇ ಅದನ್ನು ಒಂದು ಪೆನ್ ಡ್ರೈವಲ್ಲಿ ಡೌನ್ಲೋಡ್ ಮಾಡಿ. ಒಂದು ಒಳ್ಳೆಯದ ಪೆನ್ ಡ್ರೈವ್ ಏಸರ್, ಲೆಕ್ಸರ್, ಸ್ಯಾಂಡಿಸ್ಕ್ ಇಂಥ ಕಂಪನಿಗಳನ್ನು ಖರೀದಿಸಿರಿ. ಇದರಲ್ಲಿ 3.2 Gen 1 ಮಿನಿಮಮ್ ಸ್ಪೀಡ್ 200, 300, 500, 1000 ಇಂಥ ಸ್ಪೀಡ್ಗಳಲ್ಲಿರುವಂಥ ಹೈ ಸ್ಪೀಡ್ ಪೆನ್ ಡ್ರೈವ್ಗಳಲ್ಲಿ ಹೈ ರೆಸೊಲ್ಯೂಷನ್ ಡಾಟಾವನ್ನು ನೀವು ಸ್ಟೋರ್ ಮಾಡಿ, ಮೊಬೈಲಿಂದ ಡಾಟಾವನ್ನು ಪೆನ್ ಡ್ರೈವ್ಗೆ ಸ್ಟೋರ್ ಮಾಡಿಡಿ. ಮೊಬೈಲ್ನಲ್ಲಿ ಗೂಗಲ್ ಡ್ರೈವಲ್ಲಿ ಅಥವಾ ಬೇರೆ ಕಡೆಯಲ್ಲಿ ತಾವು ಹಾಕೋ ಮುಂದೆ ಅದನ್ನು ಡಾಟಾವನ್ನು ಎಚ್ಚರಿಕೆಯಾಗಿ ಹಾಕಬೇಕಾಗಿ ಕೇಳಿಕೊಳ್ಳಲಾಗುತ್ತದೆ. ಸೈಬರ್ ಕ್ರೈಮ್ ಇದರ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಗಳಿಗಾಗಿ ಹಾಗೂ ಸೈಬರ್ ಕ್ರೈಮ್ ವಿರುದ್ಧ ತಾವು ಹೇಗೆ ಜಾಗರೂಕರಾಗಿರಬೇಕು ಎಂಬ ಅನೇಕ ರೀತಿಯ ವಿಶೇಷ ಕಾನೂನು ವಿವರಗಳಿಗಾಗಿ ನನ್ನನ್ನು ತಾವು 63 69 19 79 33ರಲ್ಲಿ ಸಂಪರ್ಕಿಸಬಹುದು. ಸೈಬರ್ ವಿದ್ಯಾಲಯ, ಮಂಗಳೂರು. ನಮಸ್ಕಾರಗಳು.